ನಾವು ಭಯ ಬೇರೆ ಆಗ್ತೈತೆ. ಶರತ ಲೈಟ್ ಇರೋದು ಇಷ್ಟೇ ಆಯ್ತಾ, ಏನು ಕಾಣ್ತಾ ಇಲ್ಲ, ಆದ್ರೂ ಭಯ ಆಗುತ್ತೆ ಗೈಸ್. ವಾಪಸ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಭಯ ಆಯ್ತು. ಇರೋಲ್ಲ ಈ ಶರತ ಹೋಯ್ತವಳು ಗುರು. 1 ಗಂಟೆ ಕಣ್ರಿ. ನಾನಿಲ್ಲಿ ಚಾಲೆಂಜ್ ಹಾಕಿದ್ದೀನಿ ಹಿಂಗ್ ಹೋಗಿ ಬರ್ತೀನಿ ಅಂತ. ಸೊ ಇಫ್ ಐ ಡೂ ದಿಸ್ ನಾನು ಧೈರ್ಯವಂತ ಅಂತ ಪ್ರೂವ್ ಆಗುತ್ತೆ. ಏನಾದ್ರು ಆಗೋದ್ರೆ ನಂಗೆ ಭಯ ಆಗ್ತೈತೆ ಗೈಸ್. ಟೈಮ್ ಬಂದು ಆಲ್ಮೋಸ್ಟ್ ಒಂದು 12:30 ಹಂಗಾಗಿರ್ಬೇಕು. ಹಿಂದ್ಗಡೆ ನೋಡಿ ಅಲ್ಲೊಬ್ರು ಬರ್ತಾವ್ರೆ. ಇವಾಗ ತೇಜ ಮತ್ತೆ ನಾನು ಗೈಸ್ ಇವಾಗ ಒಂದು ಅಡ್ವೆಂಚರ್ ಗೇಮ್ ಮಾಡಕ್ ಹೊರಟಿದೀವಿ. ಸೊ ಈ ಅಡ್ವೆಂಚರ್ ಗೇಮ್ ಏನಂದ್ರಿ, ನಾವು ಭಯನೇ ಆಗುತ್ತೆ ನನಗೆ. ನಂಗೇನು ಕಾಣಿಸ್ತಾ ಇಲ್ಲ. ದಟ್ ಈಸ್ ದಿ ಪಾಯಿಂಟ್. ವೇಟ್, ಇಂಗ್ಲಿಷ್ 100 ಮೀಟರ್ ಹೋಗಿ 1,000 ಕೊಡ್ತಾರೆ ಸಂಜೆವರೆಗೆ. ಸೊ ಗೈಸ್ ನನ್ಗೆ ಫ್ಲಾಶ್ ಟಾರ್ಚ್ ಆದ್ರೂ ಕೊಡಿ ಬ್ರೋ. ನಾನು ವಿಡಿಯೋ ಮಾಡ್ಬೇಕಲ್ಲ. ಸೊ ಗೈಸ್ ನೋಡಿ ಅಲ್ಲಿ ಎಲ್ರು ಅವ್ರೆ. ನಾನಿಲ್ಲಿ ಚಾಲೆಂಜ್ ಹಾಕಿದ್ದೀನಿ ಹಿಂಗ್ ಹೋಗಿ ಬರ್ತೀನಿ ಅಂತ. ಸೊ ಇಫ್ ಐ ಡೂ ದಿಸ್ ನಾನು ಧೈರ್ಯವಂತ ಅಂತ ಪ್ರೂವ್ ಆಗುತ್ತಂತೆ. ಇಲ್ಲಿ ನೋಡಿ ಇಲ್ಲಿ ಶರತ್ ಫುಲ್ ಎದುರ್ಕೊಂತವ್ನೆ. ಶರತ್ ಅವ್ರೆ ಇಲ್ಲ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಶರತ್ ಕತ್ಲ ಅಂದ್ರೆ ಭಯ ಗೈಸ್. ಅದಕ್ಕೆ ಭೂತ ಪ್ರೇತ ಪಿಶಾಚಿಗಳಿಂದ ದುಷ್ಟ ಶಕ್ತಿಗಳಿಂದ ನೀನೇ ನನ್ನ ಕಾಪಾಡಬೇಕು ತಂದೆ. ಇವ್ರೇನೇನೋ ಹೇಳ್ತವ್ರೆ ಅಲ್ಲಿ. ಇಲ್ಲ ಇವಾಗ ಮಾಡ್ತಿರೋದು, ಅವಾಗಲೇ ಮಾಡಿಲ್ಲ ಗೈಸ್. ಇವ್ರು ಹೇಳ್ತಿದ್ದಾರೆ ಸುಮ್ನೆ ಅದು ಆಯ್ತಾ. ಅವ್ರು ಎದುರ್ಸಕ್ ಹೇಳ್ತಿದ್ದಾರೆ ಗೈಸ್. ಅವರು ಹೂವು ಎಲ್ಲ ಅಲ್ಲೇ ಇರುತ್ತಂತೆ, ಎದುರ್ಕೊಂಬೇಡಿ ಅಂತ ಹೇಳ್ತಿದ್ದಾರೆ ಆಯ್ತಾ. ಏನ್ ಡೌ ಮಾಡ್ತಾರೆ ಗುರು ಇವರೆಲ್ಲ. ನಾನು ಹೋಗ್ತೀನಿ ಬ್ರೋ. ನಿಮ್ಗೆ ಗೊತ್ತಿಲ್ಲ ಸಂಧ್ಯಾ ಎಷ್ಟು ಧೈರ್ಯಶಾಲಿ ಅಂತ. ಅಲ್ಲಿ ರೆಡ್ ಕಲರ್ ಫ್ಲಾಗ್ ಇರುತ್ತೆ ಹೇಳಿದಿನಲ್ಲ, ಅದನ್ನ ವಾಪಸ್ ತರಬೇಕು, ಮಿಸ್ ಮಾಡಬಾರ್ದು. ಅಲ್ಲಿ ನೀನು ರೆಡ್ ಕಲರ್ ಫ್ಲಾಗ್ ಅದೇ ಬಟ್ ಆಕ್ಚುಲಿ ಏನ್ ಡೌ ಗೈಸ್. ನೀವು ಕರೆಕ್ಟ್ ಆಗಿ ಕತೆ ಹೇಳಿದ್ರೆ ಮಾಡ್ತಾ ಇದ್ರು ಬ್ರೋ. ನೀವು ಈ ತರ ಸೊಟಪಟ ಕತೆ ಹೇಳ್ಬಿಟ್ರೆ ಎಲ್ಲ ಆರಾಮ ಸರಿ ಆಯ್ತು ಮಾಡಿ ಮಾಡ್ಕೊಂಡ್ ಮಾಡ್ಬಿಡ್ತಾರ ಆರಾಮ. ಅಂದ್ರೆ ಹೇಳ್ಬಾರ್ದು ಬ್ರೋ, ಆಗಲ್ಲ ಅನ್ಬಾರ್ದು. ನಂಗೆ ಇರಿಟೇಟ್ ಆಗುತ್ತೆ. ಗೈಸ್ ನೋಡಿ ಗೈಸ್ ಎಷ್ಟು ಹಿಂಗೆ ಜನ ಕೇಳಿಸ್ಕೊಳ್ಳಿ ಬ್ರೋ. ಬರ್ಸ್ಕೊಡ್ತೀನಿ ಅವ್ರು ಮಾಡ್ತಾರೆ, ಅದ್ರ ರಿಟರ್ನ್ ನಾವೇ ಹೋಗಿ ತಗೊಂಡ್ ಬರ್ಬೇಕು. ನಾನು ನಿನ್ ಜೊತೆ ನೀನ್ ಬಾರ್ಲ ಶರತ್. ಗೈಸ್ ಶರತ್ ಇದ್ರೆ ನಂಗೆ ಧೈರ್ಯಶಾಲಿ. ಬಾ ಮಗಂದ ಆಗದ ಶರತ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶರತ್ ಅಲ್ಲಿ ಕೈ ಹಿಡ್ಕೊಂತೆ. ಶರತ್ ಎಷ್ಟು ಕಾಮಿಡಿ ಮಾಡ್ತಾ. ಶರತ್ ಈಗ ಇಲ್ಲಿ ಹೋಗ್ಬಿಟ್ಟು ಸಂಧ್ಯಾ ವೈದ ನಾವೇನ್ ತೊಂದ್ರೆ ಕೊಡಕ್ ಹೋಯ್ತೀವ, ತೊಂದ್ರೆ ಕೊಡೋದಿಲ್ಲ. ಓ ಸರಿ ಬಾರು, ನೀನು ಬರ್ತೀಯ. ಅಕಸ್ಮಾತ್ ಒಂಚೂರು ಏನಾದ್ರು ಎಫೆಕ್ಟ್ ಆಯ್ತು ಶರತ ದೆವ್ವ ಇಲ್ಲಿ. ನೈಸ್, ಎಂತ ಕಾಮಿಡಿ ಗೊತ್ತಾ ಶರದ್ದು. ಏನಾದ್ರು ಆಗೋದ್ರೆ ನಿಂಗೆ ಒಂದು ಟೈಮ್ ಸೆಟ್ ಮಾಡಿರ್ತೀನಿ. ಆ ಟೈಮ್ ಬಂದಿಲ್ಲ ಅಂದ್ರೆ ಪಕ್ಕ ಫಿಕ್ಸ್ ನಿಂಗೆ ನಾವು ಆಗೈತೀನಿ. ಅಲ್ಲ ನನ್ಗೇನು ಆಗೋಗಿದ್ದಿರ್ಲಿ, ನಾನು ಸತ್ತೋಗ್ಬಿಟ್ರೆ. ನೀನು ರೆಡಿ ಆಗ್ಬಿಟ್ಟು ಹೋಯ್ತಾ ಇದೆಯಲ್ಲ, ಬೇಡ ಆದ್ರೆ ಕೇಳ್ತಾ ಇಲ್ಲ. ಕಮಾನ್ ಗೋ. ರೆಡ್ ಕಲರ್ ಬಟ್ಟೆ ಮಾತ್ರ ಮಿಸ್ ಮಾಡ್ಬೇಡಿ. ಬ್ರೋ ಟಾರ್ಚ್ ಸೈಡ್ ಇಸ್ ಬ್ರೋ. ನೀನು ಟಾರ್ಚ್ ಕೊಡಲ್ಲ ಅಂತೀಯಾ? ಇಲ್ಲ ಸಿಸ್ಟರ್ ಕೊಡ್ತೀನಿ. ಹೋಗ್ಬೇಕಾ ಈಗ? ನಿತ್ಯ ನೀನ್ ಬರಲ್ವಾ? ನಿತ್ಯ ನಾನು ಹೋಗ್ತೀನಿ ಅಂದ್ರೆ ನಾನ್ ಬರ್ತೀನಿ. ನೀನ್ ಒಬ್ಳೆ ಹೆಂಗ್ ಹೋಗೋದು? ಒಬ್ಳೆ ಹೋಗ್ಬೇಕು, ಅದೇ ಟಾಸ್ಕ್. ಮಾಡಿ ನೋಡುವ ಎಷ್ಟು ಧೈರ್ಯ ಇದೆ. ನನ್ಗೆ ಧೈರ್ಯ ಇಲ್ಲ ಅಂತಾರೆ ಗೈಸ್ ಇವರು. ಧೈರ್ಯದ ಪ್ರಶ್ನೆ ಗೈಸ್.
ಗೈಸ್ ತೇಜ ನನ್ ಬಗ್ಗೆ ಕೇರೇ ಇಲ್ಲ ಗೈಸ್. ಹೋದ್ರೆ ಹೋಗ್ತೀಯಾ, ಟೈಮ್ ಕೊಟ್ಟಿರ್ತೀನಿ, ನೀನ್ ಹೋದ್ಮೇಲೆ ಬಂದು ಎತ್ಕೊಂಡ್ ಬರ್ತೀನಿ ಅಂತ. ರಿಸ್ಕ್ ಯಾಕೆ? ಅಲ್ಲೊಂದು ಬಟ್ಟೆ ಇದೆ ರೆಡ್ ಕಲರ್, ಹುಡುಕಿ ನೀವು. ಲಾಸ್ಟ್ ಅಲ್ಲಿ ಸಿಗುತ್ತೆ ಮರಳು. ಡೆಡ್ ಎಂಡ್. ಅಲ್ಲೇ ಯಾರನ್ನೋ ಕರೆಕ್ಟ್ ಹೇಳಿ ಬ್ರೋ. ವಿಡಿಯೋದಲ್ಲ ಮರಳು ಬಗ್ಗೆ ಹೇಳಿ ಬ್ರೋ. ಅದನ್ನ ಮರಳು ಬಗ್ಗೆ ಹೇಳಿ ಬ್ರೋ. ನೋಡಿ ಗೈಸ್, ಅಲ್ಲಿ ರೀಸೆಂಟ್ ಆಗಿ ಸತ್ತೋಗಿದ್ದಾರೆ, ರೀಸೆಂಟ್ ಆಗಿ ಹೂಣ್ ಹಾಕಿದಾರೆ. ಅಲ್ಲಿ ನೀವು ಹೋದ್ರೆ ಹೂವು ಬಟ್ಟೆ ಗಿಟ್ಟೆ ಗುದ್ದ ಎಲ್ಲ ಅಲ್ಲೇ ಇದೆ. ಇದ್ದು ಬರ್ತೀವಿ ಅಂದ್ರೆ ಹೊಳೆ ಸೈಡ್ ಅಲ್ಲೇ ನೋಡ್ಕೊಂಡು ಆರಾಮಾಗಿ ಬನ್ನಿ. ಅಲ್ಲಿ ಅವುಗಳು ಇರುತ್ತೆ ಜೋಪಾನ, ಅದಕ್ಕೆ ಕೊಳಕಮಂಡ್ಲ ಹಾವು ಇವಾಗ ಜಾಸ್ತಿ ಇರುತ್ತೆ. ಆಮೇಲೆ ತೋಟದ ಮಧ್ಯೆ ಗೂಬೆ ಗಿಬ್ಬ ಹಾರ ಗಿಡದಲ್ಲಿ ಸೌಂಡ್ ಎಫೆಕ್ಟ್ಸ್ ಇರುತ್ತೆ. ನೀವ್ ಹಾಕಿದೀರಾ? ನಾವ್ ಹಾಕಿರ್ತೀವಿ. ಹೋಗಿ ನಿಮ್ಮ ಹೆಸರು ಬರ್ದು ಸಂಧ್ಯಾ ಅಂತ ಹೇಳಿ ವಿಡಿಯೋ ಮಾಡಿ ಅಕಸ್ಮಾತ್ ಅಲ್ಲಿ ಏನು ಇಲ್ಲಪ್ಪ ನೀವ್ ಹೇಳ್ದಂಗೆ, ಯಾವಾಗ ವಾಟ್ ಶುಡ್ ಐ ಡು? ₹1,000 ಕೊಡ್ತೀವಿ ಅಷ್ಟೇ ಮುಗಿದೋಯ್ತಾ? ಗೈಸ್ ನನ್ ಪ್ರಾಣಕ್ ₹1,000 ಅಂತ ಗೈಸ್. ಗೈಸ್ ನೋಡಿ ಗೈಸ್, ಇವನು ನಮ್ಮ ಮಾವ. ಆಗಲ್ಲ ಅನ್ಬಿಡಿ. ಓಕೆ ಸೊ ಗೈಸ್ ಬಾಯ್ ಬಾಯ್ ಗೈಸ್. ಅರೆ ನೀವು ಬಂದು ಎದುರ್ಸಂಗೆಲ್ಲ ಇಲ್ಲ, ಬಾಯ್ ಮುಚ್ಕೊಂಡಿಲ್ಲ ಇರ್ಬೇಕೆಲ್ರು. ಯಾಕೆ ದೆವ್ವ ಬರುತ್ತಂತ ಏನ್ ಡವ್ ಮಾಡ್ತಾರ ಗೈಸ್. ಗೈಸ್ ಅಲೋಡ್ರಿ ನಮ್ ಸಂಜೆ ಹೆಂಗೋಯ್ತವಳು. ತಲೆ ಕೆಡ್ತಾ ಐತಿ. ಆಗಲ್ಲ, ನಿಮ್ ಫ್ರೆಂಡ್ ಹೋಗಲ್ಲ. ಚಾಲೆಂಜ್ ಅಲ್ಲಿ ಗಂಟೆ ಹೋಗ್ಬಿಟ್ಟು ಓಡ್ ಬರ್ತಾಳೆ ಅವಳು. ಹೋಗಲ್ವಾ? ಆರು ಈ ತರ ಎಲ್ಲ ಫನಿ ಫನಿ ಆಟಗಳು ನೀವು ಆಡ್ಬಾರ್ದು ಲೈಫ್. ಏ ಈ ಟಾರ್ಚ್ ಅಲ್ಲಿ ಏನಾದ್ರು ಕಾಣೋ ತರ ಆದ್ರೂ ಇದ್ಯಾ? ನೆಟ್ಟಗಿರೋ ಟಾರ್ಚ್ ಕೊಟ್ಟಿಲ್ಲ, ದೆವ್ವ ಟಾರ್ಚ್ ಅಂತೆ. ಗೈಸ್ ನೋಡ್ರಿ, ಇವರು ಇಲ್ಲಿ ನಿಂತವ್ರೆ ಎಲ್ರು. ನಾನೊಬ್ಳೆ ಟೆನ್ಷನ್ ಆಗಿರೋಳು. ಸಂಧ್ಯಾ ಹೋಗೋಳೆ, ಅದು ಹೊಸಿ ದೂರ ಇಲ್ಲ ನಿಜ. ಗೈಸ್ ದೇವ್ರಾಣಿಗೂ ಏನು ಕಾಣ್ತಾ ಇಲ್ಲ ಗೈಸ್. ನನ್ ಟಾರ್ಚ್ ಚೆನ್ನಾಗಿದೆ ನೋಡಿ. ಯವ್ವ ಕೊಯ್ಯೋ 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 ಅಂತ ಗೈಸ್. ಇವತ್ತು ಅಮಾವಾಸ್ಯೆನೋ ಪೌರ್ಣಮಿನೋ ಇರ್ಬೇಕು. ಹೋಗಲ್ವಾ? ಹೋಗಲ್ಲ 100%. ಅವಳು ಸರಿ ಇಲ್ಲ, ಹೋಗ್ತಾಳೆ ಅವಳು. ನೀವೇ ಹೋಗಿಲ್ವಾ? ಗೈಸ್ ನಂಗೆ ಭಯ ಆಗ್ತೈತೆ ಗೈಸ್. ಸಂಧ್ಯಾ ಹೊಂಟೋಗ್ಬಿಟ್ಟವಳೆ. ತಡೀರಿ, ಅಲ್ಲಿ ಹೋಗಿ ನೋಡೋಣ ಏನ್ ಮಾಡ್ತೀವಿ. ಬೇಕಿತ್ತ ನನ್ಗಿದು. ಅಸಲ ನಾನು ಎದುರ್ಕೊಂಡು ಫೋನ್ ಏನ್ ಬಿಟ್ಬಿಟ್ರೆ ಹೊಂಟೋಗ್ತಾಳ ಅವಳು. ಗೈಸ್ ಇಲ್ಲಿ ನೋಡ್ರಿ, ಶರತ್ ಅವ್ರು ಹೆಂಗಾಡ್ತವ್ರಿ ಇಲ್ಲಿ ಗೇಟ್ ಹತ್ರ. ಯಾರೋ ದೆವ್ವ ದೆವ್ವ ಅಂತ ಕೂಗಿದ್ರು. ಯಾರು ಇಲ್ಲಪ್ಪ. ನೋಡಿ ಲೈಟ್ ಇರೋದು ಇಷ್ಟೇ ಆಯ್ತಾ, ಏನು ಕಾಣ್ತಾ ಇಲ್ಲ. ಅಲ್ಲಿ ಚಂದ ಮಾಮ ಕಾಣ್ತೈತೆ ಅಂಡ್ ಇಲ್ಲಿ ಹಿಂಗೆ ಲೈಟ್ ಹಿಂಗೆ ಕಾಣ್ತೈತೆ. ಇಲ್ಲೆಲ್ಲೋ ಹೇಳಿದ್ರು ಅವರು ಇರೋದು ಕಡೆ ಚಂದೂರು ಏನು ಮಾಡ್ತವ್ರೆ ನಾವಕ್ಕೋಸ್ಕರ ನೋಡೋಕ್ಕೋಸ್ಕರ ಬಂದಿದ್ದೀವಿ. ನೋಡೋದು ಏನಾಯ್ತದೆ ಅಂದ್ಬಿಟ್ಟು ಆಫ್ ಮಾಡಿ. ಏನ್ ಮಾಡ್ತಾ ಇದ್ದೀರಾ? ಇಂತ ಡಬ್ಬಾ ಫೆಲ್ಲೋಸ್ ಗೈಸ್. ತೇಜ ನಾನ್ ಲೈಫಲ್ಲಿ ರಿಸ್ಕ್ ಇಟ್ರೆ ಬಿಟ್ಬಿಡ್ತಾನ? ಇಲ್ಲೆಲ್ಲಿ ಓಪನ್. ನಾನು ಮುಂದೆ ಹೋಗ್ತಾ ಇದೀನ ಹಿಂದೆ ಹೋಗ್ತಾ ಇದೀನ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಶರತ್ ಅವರು ಹೋಗ್ತಾ ಇದೀವಿ. ಇಲ್ಲಿ ಕಾಣಿಸ್ತಾನೆ ಇಲ್ಲ ನಿಮ್ಗೆ, ಯಾಕಂದ್ರೆ ಟಾರ್ಚ್ ಆಫ್ ಮಾಡ್ಬಿಟ್ಟಿದೀವಿ ನಾವು. ಹಿಂದೆ ಹಿಂದೆ ಹೋಗ್ತಾ ಇದೀವಿ. ಇಲ್ಲಿ ಶರತ್ ಅವರು ಇಲ್ಲಿ ಫ್ಲಾಗ್ ಹಾಕೊಂಡು ಹೋಯ್ತು ಇರೋಲ್ಲ ಈ ಶರತ್. ಹೋಯ್ತವಳು ಗುರು. ಇಲ್ಲಿ ನೋಡ್ರಿ ಶರತ್ ಅವರು ಈ ಕಡೆನಾ? ಈ ಕಡೆ ಎಲ್ಲ ಅದೆಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್. ಅವ್ರು ಅವಾಗಲೇ ತೋರಿಸಿದ್ದು. ತೇಜ ನಾನು ಈ ಥರ ಒಬ್ಳು ಹೋಗಿ ಬಿಟ್ಬಿಡ್ತಾನೆ, ನಾನು ಇದನ್ನ ನಂಬಬೇಕು. ಒಂಟೆ ಓದ್ಲುಗ್ಲೇ. ಏ ಶರತ, ಏ ಯವ್ವ ಈ ಕತ್ಲಲ್ಲಿ ಗುರು ಸೈಕ್ ಗುರು. ಆದ್ರೂ ಭಯ ಆಗುತ್ತೆ ಗೈಸ್. ಆದ್ರೂ ಈ ಹುಡುಗರು ನನ್ನ ಹತ್ರ ಬಂದು ನಿನ್ ಕೈಲಿ ಆಗಲ್ಲ ಅಂದ್ರೇನೆ ನನ್ಗೆ ಹಿಂಗೆಲ್ಲ ಇರಿಟೇಟ್ ಆಗಿ ನಾನು ಮಾಡೋದು. ಅವಳು ಸರಿ ಇಲ್ಲ ಗೈಸ್. ಅವಳಿಗೆ ಅವಳಾಗು ಇರಿ. ಮಾಡಲ್ಲ ಇರಿ. ಹೊಂಟೋದ್ಲು. ಸೌಂಡ್ ಮಾಡ್ಬಿಡಿ, ಎದ್ರುಕೊಬಿಟ್ಟವಳು ಸುಮ್ಮನೆ. ಇಲ್ಲಿ ನೋಡಿ ಹೊಗೆ ಹೆಂಗ್ ಬರ್ತದೆ ನಿಮ್ಮ ಬಾಯಿಂದ. ಹೂ ಹೆಂಗ್ ಬರ್ತೈತೆ ನೋಡಿ. ನಂಗೆ ಇನ್ನೊಂದು ಟಾರ್ಚ್ ಬೇಕು ಗೈಸ್. ಈ ಟಾರ್ಚಲ್ಲಿ ಏನೂ ಕಾಣ್ತಾ ಇಲ್ಲ. ಯಪ್ಪ ಜೀವನ ಯಾಕೆ ಹಿಂಗೆ ಅಂತ. ಜೈ ಶ್ರೀರಾಮ ಗೈಸ್. ನಂಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈ ಥರ ಲೈಫಲ್ಲಿ ಅಡ್ವೆಂಚರ್ ಮಾಡ್ತೀನಿ ಅಂದರೆ ನಮ್ಮ ಅಪ್ಪಕ್ಕೆ ಯಾರ ತಗೊಂಡು ಹೊಡಿಯೋದು. ಸೀರಿಯಸ್ಲಿ ಮಿಡ್ ನೈಟ್ ನೋಡ್ರಿ, ಟೈಮ್ ತೋರಿಸ್ರಿ ನೋಡಿ. 1 ಗಂಟೆ ಕಣ್ರಿ, 10 ನಿಮಿಷಕ್ಕೆ. ಹೊಂಟೋದ್ಲು ಗುರು. ಇವಳು ಸರಿ ಇಲ್ಲ, ಇವಳು ಮನುಷ್ಯಲೇ ಅಲ್ಲ ಆ್ಯಕ್ಚುಲಿ.
ಈ ಪಾಟಿ ಧೈರ್ಯ ಯಾರಿಗಿರ್ತದೆ? ಸಂಧ್ಯಾ ಅವ್ರು ಹೋಗೋರೆ, ನಾನು ನಿತ್ಯ ಅವ್ರು ಈ ಕಡೆ ರೋಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಈ ಕಡೆ ನೋಡಿ ಏನು ಕತ್ಲೆ, ಏನು ಇಲ್ಲ, ಇಲ್ಲೂ ಏನು ಇಲ್ಲ. ಈ ಕಡೆ ನೋಡಿ ಆ ಕಡೆ ಅವ್ರು ದೂರದವ್ರೆಲ್ಲ ಲೈಟ್ ಕಾಣಿಸ್ತಾರೆ ಅಲ್ಲವ್ರೆ. ಸಂಧ್ಯಾ ಅವ್ರು ಈ ಕಡೆಯಿಂದ ಹೋಗೋರೆ, ಒಂಟೆ ಹೋಗೋಳೆ. ವಾಪಸ್ ಬರಲಿಲ್ಲ ಅಂದ್ರೆ ಏನು ಮಾಡೋದು? ಬತ್ತಾಳೆ ಬಾಯಿ ಮುಚ್ಕೊಂಡಿರು. ಬರ್ತಾರ? ನಂಗೆ ನಂಬಿಕೆ ಐತೆ ನೋಡೋದು ಸಂಧ್ಯಾ ಅವ್ರ ಮೇಲೆ. ಗೈಸ್ ನಂಗೆ ಭಯ ಐತೈತೆ ಗೈಸ್. ಏನಂತೀರ ಗೈಸ್ ನೀವು? ನಂಗೆ ನಾಯಿ ಇದ್ರೆ ಅನ್ನೋ ಭಯ ಗೈಸ್. ರಾಮ್ 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 ಜೈ ಶ್ರೀರಾಮ್. ಗೈಸ್ ನಂಗೆ ಏನಾದ್ರು ಆಗೋದ್ರೆ ಇವ್ರು ಯಾರು ಬರ್ತಾ ಇಲ್ವಾ? ಗೈಸ್ ಎಷ್ಟು ವರ್ಸ್ಟ್ ಪೀಪಲ್ ಗೈಸ್. ಒಬ್ಬರನ್ನ ಬಿಟ್ಬಿಟ್ಟವ್ರೆ, ಯಾರೂ ಇಲ್ಲ. ಯಪ್ಪ ಭಯ ಬೇರೆ ಆಗ್ತೈತೆ ನಂಗೆ. ಆ್ಯಕ್ಚುಲಿ ಭಯ ಇಲ್ಲ, ಇವ್ರು ಏನೋ ಸ್ಟೋರಿ ಹೇಳಿದ್ರಲ್ಲ ಅದರಿಂದ ಭಯ. ಗೈಸ್ ಇಲ್ಲಿ ಚಮಕ್ ಕೊಡ್ಲಿಕ್ಕೆ ಏನೇನೋ ಮಾಡ್ತಾವ್ರೆ. ನಿಜ ಹೊಂಟೋಗೋಳೆ ಸಂಧ್ಯಾ. ಹಾ ಇಲ್ಲಿ ನೋಡ್ರಿ, ನಾವು 3 ಜನ ಇಲ್ಲಿ ಇದೀವಿ. ನಂಗೆ ಯಾಕೋ ಭಯ ಐತೈತಿ. ಇಲ್ಲ ಇವ್ರು 4 ಜನ ಅವರಲ್ಲ, ನಂಗೇನು ಭಯ ಐತಲ್ಲ. ಇವಳು ಹೊಂಟೋಗೋಳೆ, ನಿಜ ಹೊಂಟೋಗೋಳೆ. ನೀವು ಅವಳ ಹತ್ರ ಹೋಗಿ ಚಾಲೆಂಜ್ ಇಟ್ಟಿದ್ದೀರಲ್ಲ. ಲೈಟ್ ಆಫ್ ಮಾಡಿ. ನೀವು ಬೇಜಾರಾಗಿದೆ, ಯಾರಾದರೂ ಏನಾದ್ರು ಚಾಲೆಂಜ್ ಕೊಟ್ಟರು ಒಪ್ಕೊಂಡ್ಬಿಡ್ಬೇಡಿ. ನಂತರ ನಾನು ಮೂಡ್ ಝೋನ್ ಔಟ್ ಆಗಿದ್ದೆ. ಇವರೆಲ್ಲ ಚಾಲೆಂಜ್ ಅಂದರು, ಹ್ಞೂ ಅಂತ ಬಂದ್ಬಿಟ್ಟೆ. ಬ್ರೋ ಏನೂ ಇಲ್ಲ ಬ್ರೋ, ಇಲ್ಲಿ ಏನಾದರೂ ಇದೆಯಾ? ಖಾಲಿ ಜಾಗ. ನಾವು ಮರಳಂದ್ರು. ಇವ್ರು ಹೋಗ್ತಾವ್ರೆ ಈಗ. ಇರ್ರಿ ನಾನು ಬರ್ತೀನಿ, ನನ್ ಬಿಟ್ಬಿಟ್ಟು ಹೋಗ್ಬೇಡಿ. ಇರ್ರಿ ಮಾತಾಡ್ಬೇಡ್ರಿ. ನನ್ ಬಿಟ್ಬಿಟ್ಟು ಹೋಗ್ಬೇಡಿ. ಇರ್ರಿ ಅಷ್ಟು ಕಾಣಿಸಲ್ಲ ನಿಮ್ಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಂತ್ಕೊಳ್ರಿ, ನನ್ ಬಿಟ್ಬಿಟ್ಟು ಹೋಗ್ಬೇಡಿ, ಭಯ ಆಯ್ತದೆ. ಲೇಟಾಗಿ ಬರ್ತಿದಾರಲ್ಲ ಮೇಡಮು. ಲೇಟಾಗಲ್ಲ, ಭಯ ಆಯ್ತದೆ. ಇರ್ರಿ ಭರತವ್ರು ಬೇರೆ ಏನೆಲ್ಲ ಸುಮ್ಮನೆ ಕೊಡ್ತಾರೆ. ನಮ್ ನಾನು ಯಾಕೆ ಬಂದೆ ಇಲ್ಲಿಗೆ? ಹಾಂ ಸಿಕ್ತು ಮರಳು. ಇಲ್ಲೇ ನನ್ನ ಹೆಸರು ಬರೀಬೇಕಂತೆ. ಅಬ್ಬ ಎಸ್ ANDSYA. ಆಯಿತು ಗೈಸ್, ನನ್ನ ಟಾಸ್ಕ್ ಈಗ ವಾಪಸ್ ಹೋಗ್ತಾ ಇದ್ದೀನಿ. ದೇವರು ನಂಬಿ ಗೈಸ್, ದೆವ್ವ ಇಲ್ಲ ಅಂತ ಅಲ್ಲ. ನೆನ್ಸ್ಕೊಂಡು ಹೋದ್ರೆ ಯಾಕೆ ಯಾವ ದೆವ್ವ ಹತ್ರ ಬರುತ್ತೆ? ಗೈಸ್ ನಮ್ಮ ಸಂಧ್ಯಾ ಯಾರು ಹೇಳಿ? ಸಂಧ್ಯಾ ಅಂದರೆ ಸಂಧ್ಯಾ, ನಮ್ಮ ಸಂಧ್ಯಾ ರೀ. ಅವಳ ಹತ್ರ ಓಡಿ ನೀವು ಚಾಲೆಂಜು. ನನಗೆ ಗೊತ್ತಿರೋ ಸಂಧ್ಯಾ ಹೆಂಗೆ ಅಂತ. ಓಡ್ ಬರ್ತಾವಳ ಗೊತ್ತಾಗ್ತಾ ಇಲ್ವಲ್ಲ. ಅವಳು ಆರಾಮಾಗೆ ಬರ್ತಾವಳೆ. ಆಫ್ ಮಾಡಿ ಆಫ್ ಮಾಡಿ ಆಫ್ ಮಾಡಿ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಗೈಸ್ ನಾನು ಯಾವ ದೇವ್ರನ್ನ ಜಾಸ್ತಿ ನಂಬ್ತೀನಿ ಗೊತ್ತಾ? ನಿಮಗೆಲ್ಲ ಗೊತ್ತಿರುತ್ತೆ, ಕೃಷ್ಣ. ನಂಗೆ ಬೇರೆ ದೇವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಕೃಷ್ಣನ ಬಗ್ಗೆ ತುಂಬ ಗೊತ್ತು. ಕೃಷ್ಣ 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 ಅಂದ್ಕೊಂಡು ಹೋದ್ರೆ ನಮಗೇನೂ ಆಗಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವರು ನಂಗೆ ತಿನ್ಸ್ಬಿಟ್ಟು ಹಿಂಗೆ ನಡೆಸ್ತಾರಲ್ಲ, ನಾಚಿಕೆ ಮಾಡೋದಿಲ್ಲ ಇವ್ರಿಗೆ. ಗೈಸ್ ತುಂಬ ರೋಡ್ನೇ ನೋಡ್ತೀರಾ ನೀವು, ನನ್ನ ವಾಯ್ಸ್ ಇರುತ್ತೆ. ಬಟ್ ಡೋಂಟ್ ಮಿಸ್ಟೇಕ್ ಮೀ, ಬಿಕಾಸ್ ಈ ಟಾರ್ಚ್ ಕಣ್ಣಿಗೆ ಬಿದ್ದರೆ ನನಗೆ ಮುಂದೆ ಏನಿದೆ ಅನ್ನೋದೇ ಕವರ್ ಆಗ್ತಾ ಇಲ್ಲ. ಆಫ್ ಮಾಡಿ ಆಫ್ ಮಾಡಿ. ಅವಳು ಆರಾಮಾಗಿ ಬ್ಲಾಕ್ ಮಾಡ್ಕೊಂಬತ್ತವಳೆ ನನ್ನ ಪ್ರಕಾರ. ಅಕ್ಕ ಮನುಷ್ಯಲಲ್ಲ, ತುಂಬ ಧೈರ್ಯ ಐತಲ್ಲ. ಹೆವಿ ಉರ್ಸಿದ್ರೆ ಹಂಗೆ ಅಕ್ಕಪಕ್ಕ ಅವನ್ನ ನಿಂತ್ಕೊಂಡು ಉರ್ಸ್ತಾವನ್ನ ನಿಂತ್ಕೊಂಡು ಹೋಗ್ಬಿಡ್ತಾಳೆ. ಸೊ ರಾಮ ಇರೋ ತನಕ ಏನೂ ಭಯ ಇಲ್ಲ, ಆರಾಮಾಗಿರಿ. ಬಂದೇ ಬಿಟ್ನಾ? ಇಟ್ ವಾಸ್ ನಾಟ್ ದಟ್. Super da. But actually you have done nice da. Guys, completed the task successfully. ಹಿಂಗೆ 1000 ರೂಪಾಯಿ. It was like ಹಿಂಗೆ ಜರಕ್ಕಷ್ಟೇ ಅದು. ಆಕ್ಚುಲಿ ಅಲ್ಲಿ ಹೋಗಿದಾಗ ಏನಂತ ಎಂತ ಫೀಲ್ ಇತ್ತು? He is
ಸಕ್ಕದಾಗಿತ್ತು. ಇನ್ನೊಂದ್ಸರಿ ವೈಬ್ ಶುಡ್ ಮಾಡು. ಸಕ್ಕದ ಕ್ರೇಜಿ ಆಗಿತ್ತು ಗೈಸ್. ಬರದ್ರಲ್ಲಿ ಹಾ ಬರ್ದೆ. ರೆಡ್ ಕಲರ್ ಬಟ್ಟೆ ತಂದ್ರ ಪಿಂಡ ಬಟ್ಟೆನೂ ಇರ್ಲಿಲ್ಲ ಅಲ್ಲಿ. ಫುಲ್ ಹುಡುಕ್ದೆ. ಹುಡುಕಿಲ್ಲ ನೀವು. ಹುಡುಕ್ ಹಿಂಗೆಲ್ಲ ಫುಲ್ ವಿಡಿಯೋ ಐತಲ್ಲ ಚೆಕ್ ಮಾಡಿ. ವಿಡಿಯೋ ಚೆಕ್ ಮಾಡೋದು. ಗೈಸ್ ಫೈನಲಿ ಡನ್ ಸಂಜೀನ್ ಚಾಲೆಂಜ್. ಹೆಂಗೆ ಗೈಸ್ ನೋಡು. ಸೂಪರ್ ಮಚ್ಚಿ. ಅದು ನಂಗೆ ತಿಕ್ಲೇರ್ ಇರುತ್ತಲ್ಲ, ಝೋನ್ ಔಟ್ ಆದಾಗ ನಂಗೆ ಯಾರಾದ್ರೂ ನಿಮ್ ಕೈಲಿ ಆಗಲ್ಲ ಅಂದ್ರೆ ನಂಗೆ ಇರಿಟೇಟ್ ಆಗುತ್ತೆ ಗೈಸ್. ಸೇಮ್ ಟಾಸ್ಕ್ ನೀವೇ ಸಮೇತ ಪ್ರಾಪರ್ಟಿ ಲೈಟ್ ಫುಲ್ ಆಫ್ ಆಗುತ್ತೆ ಮತ್ತೆ ಮಾಡಿ. ಯಾಕೆ ಬ್ರೋ ನಿಮ್ಗೆ ಇಷ್ಟೊಂದು ಸರಿ? ಸರಿ ಬೇರೆ ಯಾರು ಮಾಡಿ. ನೆಕ್ಸ್ಟ್ ಟೈಮ್ ಫ್ರೆಂಡ್ ಮಾಡ್ತಾರೆ. ಬ್ರೋ ಶರತ್ ನೀವು ಮಾಡಿ ಬ್ರೋ. ಕ್ರೇಜಿ ಅಂತ ಸಂಜೆ ಮಾಡಿ ಬಂದವ್ರು ನೀವು ಮಾಡಿ ಬ್ರೋ. ಆಯ್ತು ಬನ್ನಿ ಬ್ರೋ. ಗೈಸ್ ಕ್ರೇಜಿ ಆಗಿತ್ತು. ನನ್ನಿಂದ ಯಾರಾದ್ರೂ ಹಿಡನ್ ಕ್ಯಾಮ್ರಾ ಇಕ್ಬಾರ್ದಿತ್ತ ಅನ್ಸ್ತು. ಸಕ್ಕದಾಗಿತ್ತು ಗೈಸ್. ಹೌದಾ, ಥ್ಯಾಂಕ್ ಯು. ಯೂಶಲಿ ನನ್ಗೆಲ್ಲ ಸಪೋರ್ಟ್ ಮಾಡೋದು ಈ ಕಡೆ ತೇಜ. ಆದ್ರೆ ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ. ನನ್ನ ಫೋನ್ ಸ್ಟೋರೇಜ್ ಇಲ್ಲ ಅಂದ್ರೆ ಅವಳೆ ಗೈಸ್ ಫೋನ್ ಕೊಡೋದು ಗೊತ್ತಾ. ನಾನೆಲ್ಲ ಅವಳ ಫೋನಲ್ಲೇ ವ್ಲಾಗ್ ಮಾಡಿದ್ದೀನಿ ನಾನು. ಏನ್ ಹಿಡಿದಿಲ್ಲ ತಾನೆ. ನಿಂಗೆ ರಾತ್ರಿ ಬಂದು ಶರತ್ ಅಂತೀನಿ. ದೆವ್ವ ಶೂಟ್ ಮಾಡ್ಬಾರ್ದು ಇವ್ರ ರೆಸಾರ್ಟ್. ಕ್ರೇಜಿ ಆಗಿತ್ತು ಅನ್ಕೊಳ್ಳಿ. ಇದ್ಲೇ ಸಂಜೀನ್ ಸಿಚುವೇಶನ್ ಹಂಗಿದ್ರೆ ಇನ್ನೇನ್ ಮಾಡ್ತಾಳೆ. ವಿಡಿಯೋ ತೋರಿಸ್ತೀನಿ. ಅಯ್ಯೋ ದೇವರೇ ನೀನು ಇದ್ದರೆ. ವೆರಿಫಿಕೇಶನ್ ನಡೀತೈತೆ. ಸಂಧ್ಯಾ ಹೋಗೋಳ ಇಲ್ಲ ಅಂತ ಹೋಗಿದ್ದಾರೆ ಕಣ. ಎಸ್ ಹೋಗಿದ್ದಾರೆ. ಅಲ್ಲ ನೀವು ಏನ್ ಮಾತಾಡಿ ತೋರಿಸಿ ನಂಗೆ ಸ್ವಲ್ಪ. ನಾನ್ ಬರೀ ರಾಮ 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 ಅನ್ಕೊಂಡು ಹೋಗಿದ್ದೀನಿ. ಹೋಗಿದ್ರು ಬ್ರೋ. ಎಲ್ಲರೂ ಅಲ್ಲಿ ಇದಾರಲ್ಲ ಅದಕ್ಕೆ ಎಲ್ಲ ಇಲ್ಲಿ. ಅಲ್ಲ ಇಲ್ಲೇಡ್ರಾ ಇಲ್ಲೇ ಮ್ಯಾಚ್. ಅಲ್ಲೇಡ್ರಾ ಅಲ್ಲೇ ಮ್ಯಾಚ್. ಇವಾಗ 1000 ರೂಪಾಯಿ ಕೊಡ್ಬೇಕು ಈಗ. ರೂಲ್ಸ್ ಇರೋದು ಇಲ್ಲಿಂದ ಹೋಗ್ಬೇಕಿತ್ತು ಅಂತ. ಸೊ ಇವರೆಲ್ಲ ಅಲ್ಲಿ ಬಂದಿದ್ರು. ಹಂಗಾಗಿ ಇದು ನಾವು ಬನ್ನಿ ಅಂತ ಯಾರಿಗೂ ಹೇಳಿಲ್ಲ. ನಾನ್ ಬನ್ನಿ ಅಂತ ಯಾರಿಗೂ ಹೇಳಿಲ್ಲ. ಆಯ್ತಾ, ಅದರಲ್ಲಿ ಕಟ್ ಆಫ್ ಆಗಿ 90% ಡಿಸ್ಕೌಂಟ್ ಆಗಿ 10% ಕೊಡ್ತಾ ಇದ್ದೀವಿ. 90% TDS. ಬ್ರೋ ನಂಗೆ ಆಸೆ ಬೇಡ. ನಿಮ್ ಕೈಲಿ ಆಗಲ್ಲ ಅಂದಿದ್ ಯಾರು? ನಾನು ಹಾ ಹೇಳಿ. ಈಗ ಹೇಳಲ್ಲ. ಇಲ್ಲ ಮಾಡಿದ್ರು ಬಟ್ ಆದ್ರೆ ನೀವು ಎದ್ರಕೊಂಡ್ರಿ ತಾನೇ ನಿಜ ಅಂತ. ನನ್ ಮನುಷ್ಯ ನಂದೇವಾ? ಇದು ಒಂದು ಚಾಲೆಂಜ್. ಎದ್ರುಕೊಳ್ಳೋದ್ ಕಾಮನ್. ಅವ್ರೊಬ್ರೇ ಹೋಗ್ತಾರೆ ಅಂತ ಈಗ. ಶರತ್ ಇದ್ದಾಗಿದೆ ಹೋಗ್ಬಿಡ್ತಾರೆ. ಗೈಸ್ ಇವಾಗ ಇವ್ರು ಹೋಯ್ತವ್ರೆ. ಸಂಧ್ಯಾ ಗ್ರೇಟ್. ಥ್ಯಾಂಕ್ ಯು. A for ಅವಿನಾಶ್ ಅವ್ರಿಗೆ, C for ಸಿಟ್ಟಿಂಗ್ ಮಾಡ್ಬೇಕು. ಅವ್ರು ಬತ್ತವ್ರು ನೋಡ್ರಿ ಅಲ್ಲೇ. ಇಷ್ಟೇ. ಸಂಧ್ಯುಂಗಿರಷ್ಟು ಧೈರ್ಯನೂ ಇಲ್ಲ. ಬನ್ನಿ ಬ್ರೋ ನೀವು. ಇಲ್ಲ ಅದೇ ಚಾಲೆಂಜ್ ನಿಮ್ಗೆ. ಏನಿಲ್ಲ, ಹೆಸರು ಬರೆದು ವಿಡಿಯೋ ಮಾಡ್ಕೋಬಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನಾನು ಕೂರ್ಗಲ್ಲಿ ಇದ್ರು ಕೂಡ ನಿಮಗೋಸ್ಕರ ಕುತ್ಕೊಂಡು ಎಡಿಟ್ ಮಾಡಿ ಲೈವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇಂಥ ಎನ್ವೈರ್ನಮೆಂಟ್ ಗೈಸ್. ಬಟ್ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದೇ ನನ್ನ ಫಸ್ಟ್ ಪ್ರಯಾರಿಟಿ. ಸೊ ನನ್ನ ಕೆಲಸ ನಾನು ಮಾಡಿದ್ದೀನಿ ಅನಿಸುತ್ತೆ, ಎಂಟರ್ಟೈನ್ ಮಾಡಿದ್ದೀನಿ ಅನಿಸುತ್ತೆ. ಆ್ಯಂಡ್ ನಾನೇನೋ ದೊಡ್ಡ ಸಾಹಸ ಮಾಡಿದ್ದೀನಿ, ನಾನು ಧೈರ್ಯಶಾಲಿ ಅದಲ್ಲ ಬ್ರೋ. ಆ ಮೂಮೆಂಟಲ್ಲಿ ನನಗೆ ಅನಿಸ್ತು, ಯೂಶ್ವಲಿ ನಂಗೆ ಯಾವ ಹುಡುಗ ಬಂದು ನಿನ್ನ ಕೈಲಾಗಲ್ಲ ಅಂದರೆ ನಾನು ತಡ್ಕೊಳಲ್ಲ. ಅದಕ್ಕೋಸ್ಕರ ಹೋಗಿ ಮಾಡಿದೆ. ಬಟ್ ಯಾರು ಈ ಥರ ಎಲ್ಲ ಮಾಡಬೇಡಿ. ನಾನೇನು ಇನ್ಸ್ಪಿರೇಷನ್ ಅಲ್ಲ ಇದಕ್ಕೆ. ನಾನೇನು ಗಣಂದಾರಿ ಕೆಲಸನೂ ಮಾಡಿಲ್ಲ ಗೈಸ್. ಬಟ್ ಕೃಷ್ಣ ಮೇಲಿರೋ ನಂಬಿಕೆ ಅಷ್ಟೇ ನನಗೆ, ಓಕೆನಾ? ಸೊ ಯಾರು ಏನು ಇವಳೇನು ಮಾಡ್ಬಿಟ್ಟವಳೆ ಅಂತೆಲ್ಲ ಅನ್ಬೇಡಿ ಗೈಸ್ ಪ್ಲೀಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಂದೊಂದು ರಿಕ್ವೆಸ್ಟ್, ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ನಿಮ್ಗೇನಾದ್ರು ತುಂಬ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೈಲೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಈ ಪುಟಾಣಿ ಎಫರ್ಟ್ಸ್ ನಿಮಗೆ ಎಂಟರ್ಟೈನ್ ಮಾಡಿದೆ ಅಂದರೆ ಥ್ಯಾಂಕ್ ಯು ಸೊ ಮಚ್. ಬಾಯ್.